ಈಗ ನಿಮ್ಮ ಪರವಾಗಿ ಮಾತನಾಡೋರಿಗೆಲ್ಲ ಶಿಸ್ತು ಸಮಿತಿಯಿಂದ ನೋಟಿಸ್ ಬರುತ್ತಲ್ಲ, ಅದೇ ಸ್ಟ್ರಾಟಜಿನ? ನಿಮ್ಮ ಪರವಾಗಿ ಮಾತಾಡೋರಿಗೆ ನೋಟಿಸ್ ಕೊಡೋದು? ಐ ಡೋಂಟ್ ವಾಂಟ್. ಶಿವಗಂಗಾ ಬಸವರಾಜು ಅವ್ರಿಗೆ ಕೊಟ್ರಿ, ಇಕ್ಬಾಲ್ ಹುಸೇನ್ ಅವ್ರಿಗೆ ಕೊಟ್ರಿ, ಎಲ್ ಶಿವರಾಮೇಗೌಡರಿಗೆ ಕೊಟ್ರಿ, ನನ್ನ ಪರವಾಗಿ ಯಾರು, ನಮ್ಮ ಕುಣಿಗಲ್ ರಂಗನಾಥ್ ಅವ್ರಿಗೆ ಕೊಟ್ರಿ. ನನ್ನ ಪರವಾಗಿ ಯಾರು ಮಾತಾಡೋದು ಅವಶ್ಯಕತೆ ಬರೋದಿಲ್ಲ. ಐ ಡೋಂಟ್ ಎಕ್ಸ್ಪೆಕ್ಟ್ ದೆಮ್, ಐ ಡೋಂಟ್ ವಾಂಟ್ ದೆಮ್. ಅಲ್ಲ, ಸರ್ಕಾರಕ್ಕೆ ಮುಜುಗರವಾಗುವಂಥ ಹೇಳಿಕೆ ಅಂದರೆ ಎಲ್ರಿಗೂ ಕೊಡಬೇಕಾಗಿತ್ತು ನೋಟಿಸ್. ಎಲ್ರಿಗೂ ನೋಟಿಸ್ ಯಾರಿಗೆ ಕೊಡಬೇಕು ಕೊಡಬಾರ್ದು ಅನ್ನೋ ಅಧಿಕಾರ ನಿಮ್ಮ ಕೈಲಿದೆ. ನೀವು ನಿಮ್ಮ ಪರವಾಗಿರೋರಿಗೆ ನೋಟಿಸ್ ಕೊಡ್ತಾ ಇದ್ದೀರಿ. ಕೆಲವ್ರಿಗೆ ಡೆಲ್ಲಿಯವ್ರು ಕೊಡ್ತಾರೆ, ಕೆಲವ್ರು ನಾನು ಕೊಡ್ತೀನಿ. ಕೆ ಎನ್ ರಾಜಣ್ಣ ಬೆಳವಣಿಗೆ ಬಗ್ಗೆ ಏನು ಅನ್ನಿಸ್ತು ಸರ್? ನಿಮ್ಮ ಅಭಿಪ್ರಾಯ ಕೇಳಿದ್ರ? ಪಕ್ಷದ ಮೇಲಾಗೋ ಪರಿಣಾಮದ ಬಗ್ಗೆ ಚರ್ಚೆ ಆಯ್ತು. ನನ್ನ ಹತ್ರ ಏನೂ ಕೇಳಿಲ್ಲ, ನಾನು ಅವ್ರಿಗೇನು ಹೇಳಿಲ್ಲ. ಅವ್ರು ನನಗೇನೂ ಕೇಳಲಿಲ್ಲ, ಏನಿಲ್ಲ. ಬಟ್ ಅವ್ರಿಗೆ ಮಾತ್ರ ಡೆಲ್ಲಿಯವ್ರಿಗೆ 224 ಕ್ಷೇತ್ರ, ಇನ್ನೂ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವ್ರದ್ದೇ ಆದಂಥ ರಿಪೋರ್ಟು ತರಿಸ್ಕೊಳ್ತಾ ಇರ್ತಾರೆ. ಮತ್ತು ಷಡ್ಯಂತ್ರ ಪಿತೂರಿ ಅಂತ ರಾಜಣ್ಣ ಅವ್ರು ಮಾತಾಡಿದ್ರಲ್ಲ, ಏನಿದೆ? ಅವ್ರಿಗೇನೋ ಮಾತಾಡ್ತಾರೆ, ಅದು ಏನಂತ ನನಗೆ ಗೊತ್ತಿಲ್ಲ. ಅವ್ರನ್ನೇ ನೀವು ಕೇಳಬೇಕು.